ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೋತೀನಿ. ಇವತ್ತಿನ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೊಫೈಲ್ ನೋಡೋದಾದ್ರೆ ಇವರ ಹೆಸರು ಮೇನಕಾ ಅಂತೇಳಿ, ವಯಸ್ಸು 33 ವರ್ಷ ಕಂಪ್ಲೀಟ್ ಆಗಿದೆ. ಕೆಲಸ ಗೃಹಿಣಿಯಾಗಿರೋದು, ಊರು ಕುಂದಾಪುರ ಭಾಗದವರು. ಗಂಡನ ಮನೆ ಬೆಂಗಳೂರು. ಸಮಸ್ಯೆ ಏನಪ್ಪ ಅಂದರೆ ಬೆಂಗಳೂರು ಜೀವನ ಸೆಟ್ ಆಗ್ತಾ ಇಲ್ಲ, ಹಾಗಾಗಿ ಗಂಡನಿಗೆ ಡೈವರ್ಸ್ ಕೊಡುವ ಒಂದು ಪ್ಲ್ಯಾನ್ ಇದೆ ಅಂತೇಳಿ ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ. ಆ್ಯಂಡ್ ಬಯಕೆ ಎರಡನೇ ಮದುವೆ ಆಗುವ ಗಂಡಸರು ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ಅವಕಾಶವನ್ನು ಕೊಡ್ತೀನಿ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಬರಬಲ್ಲಿರೋ ಲ್ಯಾಂಡ್ ರೋವರ್ ಡಿಸ್ಕವರಿ ಸ್ಪೋರ್ಟ್ಸ್ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆ್ಯಂಡ್ ಗಂಡನಿಗೆ ಡೈವರ್ಸ್ ಕೊಡುವ ಯೋಚನೆ ಯಾಕೆ ಬಂದಿದ್ದು ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಸಹಿತ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಒಂದು ಸರ್ಕಾರಿ ಜಾಬ್ ಇದ್ದರೆ ಸಾಕು ಅಂತೇಳಿ ನಮ್ಮಪ್ಪ ಹಿಂದೆ ಮುಂದೆ ನೋಡದೆ ಸಿಟಿ ಗಂಡಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಅಂತೇಳಿ ತಿಳಿಸಿರೋದು. ಅಂದರೆ ಸರ್ಕಾರಿ ನೌಕರಿ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡದೆ ಕೊಟ್ಟು ಮದುವೆ ಮಾಡಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ಆದರೆ ಗಂಡ ಬೇರೆ ಟೈಪ್ ಇದ್ದಾನೆ ಅಂತೇಳಿ ತಿಳಿಸಿರೋದು. ಮದುವೆಯಾಗಿ 7 ವರ್ಷ ಆದರೂ ಸಹಿತ ಮಕ್ಕಳಿಲ್ಲ. ಸೊ ಇನ್ನೂ ಕೂಡ ಅವರ ಜೊತೆ ಜೀವನ ಮಾಡೋದಕ್ಕೆ ನನ್ನಿಂದ ಆಗ್ತಾಯಿಲ್ಲ, ಜೊತೆಗೆ ಬೆಂಗಳೂರು ಜೀವನ ಕೂಡ ಸೆಟ್ ಆಗ್ತಾಯಿಲ್ಲ, ಹಾಗಾಗಿ ಡೈವರ್ಸ್ ಕೊಡೋ ಪ್ಲ್ಯಾನ್ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಜೊತೆಗೆ ಈ ಥರ ಗಂಡಸರು ಸಿಕ್ಕರೆ ಎರಡನೇ ಜೀವನ ಆರಂಭಿಸುತ್ತೇನೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರ್ತಕ್ಕಂಥ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು, ನೋಡ್ತಾ ಹೋಗೋಣ. ಫಸ್ಟ್ ಒನ್, ಹೆಣ್ಣಿಗೆ ಹೆಣ್ಣಿನ ಭಾವನೆಗಳಿಗೆ ಬೇಕು ಬೇಡ ಎಲ್ಲವನ್ನು ಕೂಡ ಈಡೇರಿಸಬೇಕು, ಹಾಗಿದ್ರೆ ಮಾತ್ರ ಅವಕಾಶವನ್ನು ಕೊಡ್ತೀನಿ ಅಂತೇಳಿ ತಿಳಿಸಿರೋದು. ನನ್ನ ಇಷ್ಟಪಡೋರು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿಕೊಂಡು DM ಮಾಡಿ ರಿಪ್ಲೈ ಸಹಿತ ಕೊಡ್ತೀನಿ ಅಂತೇಳಿ ತಿಳಿಸಿದ್ದಾರೆ. ಅಂದರೆ ಇವ್ರದ್ದು ಕೂಡ ಇನ್ಸ್ಟಾಗ್ರಾಮ್ ID ಇದೆ, ಸೊ ಅದಕ್ಕೆ ಹೋಗಿಬಿಟ್ಟು ಫಾಲೋ ಮಾಡಿಕೊಂಡು DM ಮಾಡಬೇಕು. ಸೊ ಇಷ್ಟ ಇದ್ದವರಿಗೆ ಮಾತ್ರ ರಿಪ್ಲೈ ಮಾಡೋದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುದುಕ ಇದ್ರೂ ಸಹಿತ ಓಕೆ, ಸುಖವನ್ನು ಕೊಟ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ಅದಷ್ಟು ಮಾಹಿತಿಯನ್ನು ಕೊಟ್ಟಿರೋದು. ಸೊ ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಫೈನಲಾಗಿ ಇವರ ಬಳಿ ಇರ್ತಕ್ಕಂಥ ಲ್ಯಾಂಡ್ ರೋವರ್ ಡಿಸ್ಕವರಿ ಸ್ಪೋರ್ಟ್ಸ್ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಇದು ಇವರ ಸ್ವಂತ ಕಾರ್ ಆಗಿರುತ್ತೆ, ಮದುವೆ ಟೈಮಲ್ಲಿ ಗಂಡನಿಗೆ ಕೊಟ್ಟಿರೋದು, ಬಟ್ ಇವಾಗ ವಾಪಸ್ ಇಸ್ಕೊಳ್ಳುವ ಒಂದು ಪ್ಲ್ಯಾನ್ ಕೂಡ ಇದೆ. ಸೊ ಈ ಒಂದು ಕಾರಿನ ಓವರ್ವ್ಯೂ ನೋಡೋದಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಯರು ಏಪ್ರಿಲ್ 2024. ಕಿಲೋಮೀಟರ್ ಡ್ರೈವನ್ನು 10,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. ಫ್ಯೂಯಲ್ ಟೈಪ್ ಡೀಸೆಲ್ ಸಪೋರ್ಟ್ ಕೊಡುವಂಥದ್ದು, ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇದೆ. ಆ್ಯಂಡ್ ಕಾರ್ ಅವೈಲಬಲ್ ಅಟ್ ಯಲಹಂಕ ಬೆಂಗಳೂರು ಅಂತೇಳಿ ತಿಳಿಸಿರೋದು. ಅಂದರೆ ಬೆಂಗಳೂರಲ್ಲಿ ಈ ಒಂದು ಕಾರನ್ನು ಬೈ ಮಾಡ್ಕೊಂಡಿರೋದು. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ರಿಜಿಸ್ಟ್ರೇಷನ್ ಇಯರು ಏಪ್ರಿಲ್ 2024. ರಿಜಿಸ್ಟರ್ಡ್ ಅಟ್ RTO, ನಾಟ್ ಅವೈಲಬಲ್, ಅಂದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಟ್ಟಿಲ್ಲ, ಓಕೆನಾ. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಫ್ರೆಂಡ್ಸ್, ಓವರಾಲಾಗಿ ಪ್ರೊಫೈಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಅವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳಿರೋದೇ ಇವರ ಇನ್ಸ್ಟಾ ID ಆಗಿರ್ಬೋದು, ಜೊತೆಗೆ ಮೊಬೈಲ್ ನಂಬರ್ ಕೂಡ ಸಿಗುತ್ತೆ. ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು, ಓಕೆನಾ.